ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಫ್ಯಾಷನ್. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಕಸ್ಟಮರ್ ಕೊಟ್ಟಿರೋದು ಈ ಡಿಸೈನ್ ಬ್ಲೌಸು. ಇದನ್ನು ನಾನು ಸ್ಟಿಚ್ ಮಾಡೋದು. ಇದನ್ನು ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಪೇಪರ್ ಕಟಿಂಗ್ ಮಾಡ್ಕೋಬೇಕು. ಲೆಂತು 14 ಅಂದರೆ 13 ಇದೆ, ಪ್ಲಸ್ 1 ಆ್ಯಡ್ ಮಾಡಿದ್ರೆ 14ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಶೋಲ್ಡರ್ ಬಂದು 14 ಇದೆ. ಅದನ್ನು 2 ಭಾಗ ಮಾಡಿ ಶೋಲ್ಡರ್ನ 7ಗೆ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ 7, ಆರ್ಮೋಲ್ ಕೂಡ 7. ಇದಕ್ಕೆ ಲೈನ್ ಹಾಕ್ಕೊಂಡು ಕೊಡಿ. ನೆಕ್ಸ್ಟ್ ಬಂದು 34 ಸೈಜ್ ಇದು. ಅದನ್ನು 4ರಿಂದ ಡಿವೈಡ್ ಮಾಡಿ 8.5 ಪ್ಲಸ್ 2.5 ಬಂದು ಎಕ್ಸ್ಟ್ರಾ ಬಟ್ಟೆ. ನಾವು ಎಷ್ಟಾದ್ರೂ ತೊಗೋಬೋದು, 1.5, 2.5 ಎಷ್ಟಾದ್ರೂ ತೊಗೋಬೋದು. ನಾನಲ್ಲಿ ಅವ್ರು ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಬಿಡಿ ಅಂತ ಹೇಳಿರೋದ್ರಿಂದ 2.5 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಆರ್ಮೋಲ್ ರೌಂಡ್ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಕ್ರಾಸ್ ಹಾಕಿ ಆರ್ಮೋಲ್ ರೌಂಡಿಂಗ್ ಶೇಪ್ ಕೊಟ್ಕೊಂಡ್ರೆ ಆರ್ಮೋಲ್ ಬಂದು 15 ಇದೆ ರೆಡಿ ಅವ್ರದ್ದು. ಸೊ ನೋಡಿ, 8 ಇದೆ ಅಂತಂದರೆ 1/2 ಇಂಚ್ ಬಂದು ಸ್ಟಿಚಿಂಗ್ ಆಗುತ್ತೆ. ಇನ್ನು 7.5 ಅಲ್ಲಿಗೆ 15 ಕರೆಕ್ಟಾಗಿ ಬರುತ್ತೆ. ಆರ್ಮೋಲ್ ರೌಂಡಿಂಗ್ ಕೂಡ ಕರೆಕ್ಟಾಗಿದೆ. ನೆಕ್ಸ್ಟ್ ಬಂದು ಶೋಲ್ಡರ್ ಪಟ್ಟಿ. ನಮಗೆ 2 ಇಂಚ್ ರೆಡಿ ಪಟ್ಟಿ ಬೇಕು ಅಂದರೆ ನಾವು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಇನ್ನು ಬಾಕಿದೇನಿರುತ್ತೆ ಅದು ನೆಕ್ ವಿಡ್ತ್ಗೆ ಬರುತ್ತೆ. ಕೆಳಗಡೆ ಅವ್ರಿಗೆ ಡೀಪ್ ಎಷ್ಟು ಬರುತ್ತೆ ಅಂದರೆ, ಕೆಳಗಡೆ ಬೆನ್ ಪಟ್ಟಿ ಬಂದು 3.5 ಇದೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 4.5 ಮಾರ್ಕ್ ಮಾಡಿಕೊಂಡೆ. ಇನ್ನು ನೆಕ್ ವಿಡ್ತ್ ಬಂದು 4 ಇಂಚಸ್ ಇದೆ. 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾವು ಅದರಲ್ಲಿ ನೆಕ್ ಡಿಸೈನ್ನ ಡ್ರಾ ಮಾಡಬೇಕು. ನೆಕ್ ಡಿಸೈನ್ ನೋಡಿ, ಅಲ್ಲಿ ಮೇಲ್ಚಿತ್ರದಲ್ಲಿ ಕೊಟ್ಟಿದ್ದೀನಲ್ಲ ಅದು. ಇವಾಗ ಅದಕ್ಕೆ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊ. 2 1.5 ಹಾಕಿದ್ದೀನಿ, ಶೇಪ್ ಕೊಟ್ಟಿದ್ದೀನಿ. ಮೇಲ್ಗಡೆ 3 ಇಂಚಸ್ ಬಂದು ಕುತ್ತಿಗೆ ಹತ್ರ ಬಿಟ್ಟಿದ್ದೀನಿ. ಇನ್ನು ಬಾಕಿದು ಶೇಪ್ ಅಲ್ಲಿ ನೋಡಿಕೊಂಡು ಡಿಸೈನಾಗಿ ಡ್ರಾ ಮಾಡ್ಕೊಳ್ಳಿ. ಇವಾಗ ಪೇಪರ್ ಕಟಿಂಗ್ ಆಯಿತು. ಇದನ್ನು ಕಟಿಂಗ್ ಮಾಡಿಕೊಂಡ್ರೆ ಪೇಪರ್ ಕಟಿಂಗ್ ಆಗುತ್ತೆ. ನೀಟಾಗಿ ನೆಕ್ ಶೇಪು ಮಾಡ್ಕೊಂಡು ಅದು ಮೇಲ್ಗಡೆ ಬಾರ್ಡರ್ಸ್ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ನಾವು ಅವ್ರ ಬಾರ್ಡರ್ ಪೂರ್ತಿ ಕೊಡಿ ಅಂತಂದಾಗ ನಾವು ಬಾರ್ಡರ್ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆಗಿದೆ. ಇದನ್ನು ಕಟ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡ್ ಕಟಿಂಗ್, ಪೇಪರ್ ಕಟಿಂಗ್ ಆಯಿತು. ನೆಕ್ಸ್ಟ್ ಈ ಪೇಪರ್ ಕಟ್ಟಿಂಗ್ನ ಇಟ್ಕೊಂಡು ನಾವು ಲೈನಿಂಗ್ ಪೀಸ್ನ ಫಸ್ಟ್ ಕಟ್ ಮಾಡ್ಕೋಬೇಕು. ಈಗ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ಅದೇ ಲೈನಿಂಗ್ ಪೀಸು ಕ್ಲೋಸ್ ಅಂದರೆ ಫೋಲ್ಡಿಂಗ್ ಆಗಿರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆಪೋಸಿಟ್ ಇರಬೇಕು. ನಾನು ಪೇಪರ್ ಕಟಿಂಗ್ ಬಂದು ಒಂದು ಸೈಡ್ ಕಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಇವಾಗ ಅದನ್ನು ನೆಕ್ದು ಡಿಸೈನ್ ಏನಿದೆ ಅದು ಫೋಲ್ಡಿಂಗ್ ಕಡೆ ಬಂದು ಇಟ್ಕೊಂಡು ಅದನ್ನು ಪಿನ್ ಮಾಡಿಕೊಳ್ಳಿ. ಆ ಕಡೆ ಜರಗ್ದ ಹಾಗಿರಲಿ. ನೆಕ್ಸ್ಟ್ ಅದೇ ಥರನೇ ಮಾರ್ಕ್ ಮಾಡಿಕೊಳ್ಳಿ. ನೋಡಿ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇದು 1 ಇಂಚ್ ಯಾಕೆ ಎಕ್ಸ್ಟ್ರಾ ಅಂದರೆ ಮೇಲ್ಗಡೆ ಬಟ್ಟೆನ ಜಾಯಿನ್ ಮಾಡಲಿಕ್ಕೆ ಬೇಕಾಗುತ್ತೆ. ಬಾಕಿದೆಲ್ಲ ಅದೇ ಶೇಪ್ಸ್ನ ನೀಟಾಗಿ ಡ್ರಾ ಮಾಡಿ ಈ ಪೀಸ್ನೂ ಅಷ್ಟೇ. ಈ ಪೀಸ್ನ ಕಟಿಂಗ್ ಮಾಡಬೇಕಾದ್ರೆ ಈ ಕೆಳಗಡೆ ಪೀಸ್ಗೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ, ಬಟ್ ಇದಕ್ಕೆ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋತೀವಿ ಕೆಳಗಡೆ. ನೋಡಿ, ಇಲ್ಲಿ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಇದು ಬಂದು ಜಾಯಿನ್ ಮಾಡಲಿಕ್ಕೆ, ಸ್ಟಿಚ್ ಇವಾಗ ಮೇನ್ ಪೀಸು ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡಲಿಕ್ಕೆ ಅದು 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳೋದು. ಹಾಗೆ ಅದನ್ನು ಮೇನ್ ಪೀಸ್ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು. ಇದನ್ನು ಬಾರ್ಡರ್ಗೆ ಏನಿದೆ ಅಲ್ಲಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡ್ ಕಟಿಂಗ್
ರೆಡಿ ಆಗುತ್ತೆ. ನೋಡಿ, ಇದು ಬ್ಯಾಕ್ ಸೈಡ್ ಕಟ್ಟಿಂಗ್ ರೆಡಿ ಆಯಿತು. ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ.